ಈ ರಂಧ್ರ ಏನಾಗಿರ್ತೈತಪ್ಪ ಅಂತಂದ್ರೆ ಈ ಹೊರಗಿನ ಚರ್ಮಕ್ಕೂ ಮತ್ತು ಒಳಗಿನ ಮಲದ್ವಾರಕ್ಕೂ ಒಂದು ದಾರಿ ಮಾಡ್ಕೊಂಡಿರುತ್ತೆ. ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಏನು ಹೇಳ್ತೀವಿ, ಇದು ಹಾರ್ಡ್ ಸ್ಟೂಲ್ ಆಗೋದ್ರಿಂದ ಅಂದ್ರೆ ಮಲ ಗಟ್ಟಿ ಆಗೋದ್ರಿಂದ ಆ ಕ್ರ್ಯಾಕಿಂದ ಏನಾಗ್ತದಪ್ಪ ಅಂತಂದ್ರೆ ಒಳಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋ ಚಾನ್ಸ್ ಬಾರ್ತೈತೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋದ್ರಿಂದನೂ ಈ ಏನಲ್ ಗ್ಲ್ಯಾಂಡ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಹೆಂಗಪ್ಪ ಅಂತಂದ್ರೆ ಮೇನ್ ಆಗಿ ಇದ್ರೊಳಗೆ ಆ್ಯಪ್ಸಿಸ್ ಫಾರ್ಮ್ ಆಗಿರುತ್ತೆ. ಈ ಆ್ಯಪ್ಸಿಸ್ ಒಂದು ಸಣ್ಣ ಆ್ಯಪ್ಸಿಸ್ ಆಗಿ ಅವಾಗವಾಗ ಒಡೆಯೋದು, ಅವಾಗವಾಗ ಸೋರೋದು ಈ ಥರ ಆಗ್ತಿರುತ್ತೆ, ಈ ಫಾರ್ಮ್ ಆಗುತ್ತೆ. ಆಲ್ಮೋಸ್ಟ್ ಒಂದು 99% ಆಫ್ ದ ಆ್ಯಪ್ಸಿಸ್ ಅಂದ್ರೆ ಕುರು ಅಂತ ಏನು ಹೇಳ್ತಿರಲ್ಲ, ಒಂದು ಕೆಲವೊಂದು ಕಂಡೀಷನಲ್ಲಿ ರಕ್ತ ಕೂಡ ಬರುತ್ತೆ. ಇನ್ನೊಂದು ಏನಪ್ಪ ಅಂತಂದ್ರೆ ಅವಾಗ ಪೇಷಂಟಿಗೆ ನೋವು ಕಮ್ಮಿ ಆಗುತ್ತೆ. ಇದರೊಳಗೆ ಬೆಸ್ಟ್ ಟ್ರೀಟ್ಮೆಂಟ್ ಏನಪ್ಪ ಅಂತ ಮೆಡಿಕೇಟೆಡ್ ಥ್ರೆಡ್ ಅಂತಲೇ ಹೇಳ್ಬೋದು. ಇದಕ್ಕೆ ಆಯುರ್ವೇದಿಕ್ ಮೆಡಿಸಿನ್ಗಳಿಂದ ಮಾಡಿರುವಂಥ ಒಂದು ಥ್ರೆಡ್ ಅಂತಲೇ ಹೇಳ್ಬೋದು. ಇದನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಫಿಸ್ಟುಲಾ ಅಂತಂದ್ರೆ ಏನಂತ ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಈ ಏನಲ್ ಫಿಸ್ಟುಲಾ ಅಂದ್ರೆ ಏನಪ್ಪ ಅಂತಂದ್ರೆ ಈ ಏನಲ್ ಕೆನಾಲ್ ಹತ್ರ ಈ ಮಲದ್ವಾರ ಸುತ್ತಿರುವಂಥ ಚರ್ಮದ ಮೇಲೆ ಒಂದು ರಂಧ್ರ ಅಂತ ಹೇಳ್ಬೋದು. ಈ ರಂಧ್ರ ಏನಾಗಿರ್ತೈತಪ್ಪ ಅಂತಂದ್ರೆ ಈ ಹೊರಗಿನ ಚರ್ಮಕ್ಕೂ ಮತ್ತು ಒಳಗಿನ ಮಲದ್ವಾರಕ್ಕೂ ಒಂದು ದಾರಿ ಮಾಡ್ಕೊಂಡಿರುತ್ತೆ. ಇದಕ್ಕೆ ನಾವೇನಂತ ಕೇಳ್ತೀವಿ, ಫಿಸ್ಟುಲೈನ್ ಏನು ಅಂತ ಕರಿತೀವಿ. ನೀವು ಅಥವಾ ಏನಂತ ಹೇಳ್ತೀರಿ, ಅಥವಾ ಬಗಂಧರ ಅಂತ ಹೇಳ್ತೀರಿ, ಅಥವಾ ಪಿಸ್ಟುಲಾ ಇದು ಸಾಮಾನ್ಯವಾಗಿ ಕರೆಯುವಂಥ ಹೆಸರುಗಳು. ಇದಕ್ಕೆ ಮುಖ್ಯ ಕಾರಣಗಳು ಏನಪ್ಪ ಅಂತಂದ್ರೆ ಏನಲ್ ಗ್ರಂಥಿ ಅಥವಾ ಏನಂತ ಹೇಳ್ತೀವಿ ಇಲ್ಲಿ ಏನಲ್ ಗ್ಲ್ಯಾಂಡ್ಸ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ, ಅದ್ರ ಇನ್ಫೆಕ್ಷನ್ ಆಗೋದ್ರಿಂದ ಇದು ಮೊದಲು ಆ್ಯಕ್ಸಿಸ್ ಆದಮೇಲೆ ಇದು ನಿಮ್ಗೆ ಫಿಸ್ಟುಲಾ ಆಗಿ ಕನ್ವರ್ಟ್ ಆಗ್ತೈತಿ. ಮತ್ತು ಏನಲ್ ಗ್ರಂಥಿಗಳ ಸೋಂಕು ಅಥವಾ ಏನಲ್ ಗ್ಲ್ಯಾಂಡ್ಸ್ ಇನ್ಫೆಕ್ಷನ್ ಯಾಕೆ ಆಗ್ತದಪ್ಪ ಅಂತಂದ್ರೆ ಇದಕ್ಕೆ ಭಾಳ ಕಾರಣ ಅದಾವು. ಅದು ಯಾವ್ಯಾವಪ್ಪ ಅಂತಂದ್ರೆ ಬ್ಲಾಕೇಜ್ ಆಫ್ ಏನಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ಬೋದು, ಅಥವಾ ಈ ಏನಲ್ ಗ್ಲ್ಯಾಂಡ್ಸ್ ಅಂತ ಏನಿರ್ತಾವಲ್ಲ ಅವು ಒಂದು ಸಣ್ಣ ಫ್ಲೂಯಿಡನ್ನು ರಿಲೀಸ್ ಮಾಡ್ತಾ ಇರುತ್ತೆ. ಅಂದರೆ ಇದು ಅಂದರೆ ಮಲ ಈಸಿಯಾಗಿ ಹೊರಗಡೆ ಬರಲಿ ಅಂಥೇಳಿ ಆ ಗ್ಲ್ಯಾಂಡ್ ಯಾವಾಗಾದರೂ ಬ್ಲಾಕೇಜ್ ಆದ್ರೆ ಅದು ಇನ್ಫೆಕ್ಷನ್ ಆಗಿ ಆ್ಯಪ್ಸಿಸ್ ಆಗಿ ಮತ್ತು ಫಿಸ್ಟುಲಾ ಆಗಿ ಕನ್ವರ್ಟ್ ಆಗ್ತದೆ. ಅದು ಯಾವಾಗ ಬ್ಲಾಕ್ ಆಗ್ತದಲ್ಲ ಅವಾಗ ಅದ್ರೊಳಗೆ ಫ್ಲೂಯಿಡ್ ಬಿಲ್ಡಪ್ ಆಗೋದು ಸ್ಟಾರ್ಟ್ ಆಗ್ತದೆ. ಅಂದರೆ ಫ್ಲೂಯಿಡಲ್ಲೇ ಶೇಖರಣೆ ಆಗಿ ಏನಾಗ್ತದೆ ಅಂತಂದ್ರೆ ಇನ್ಫೆಕ್ಷನ್ ಆಗಿ ಆ್ಯಪ್ಸಿಸ್ ಆಗಿ ಕನ್ವರ್ಟ್ ಆಗ್ತೈತಿ. ಇದು ಆ್ಯಪ್ಸಿಸ್ ಹೊರಗಡೆ ಜಾಗದಾಗ ಒಡ್ಕೊಂಡು ಏನಾಗ್ತದಪ್ಪ ಅಂತಂದ್ರೆ ಫಿಸ್ಟುಲಾ ಆಗಿ ಕನ್ವರ್ಟ್ ಆಗ್ತೈತಿ. ಇನ್ನೊಂದು ಈ ಗ್ರಂಥಿ ಬ್ಲಾಕೇಜ್ ಆಗಿ ಕಾರಣ ಏನಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ಬೋದು. ಈ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಹೆಂಗೆ ಆಗ್ತದಪ್ಪ ಅಂತಂದ್ರೆ ಈ ಮಲದಿಂದನೂ ಆಗಿರ್ಬೋದು, ಇಲ್ಲ ಈ ಹತ್ತಿರ ಇರೋ ಸ್ಕಿನ್ನಿಂದನೂ ಇನ್ಫೆಕ್ಷನ್ ಆಗಿ ಆ ಗ್ಲ್ಯಾಂಡ್ ಬ್ಲಾಕ್ ಆಗೋ ಚಾನ್ಸ್ ಇರ್ತದೆ. ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಏನು ಹೇಳ್ತೀವಿ, ಇದು ಹಾರ್ಡ್ ಸ್ಟೂಲ್ ಆಗೋದ್ರಿಂದ ಅಂದ್ರೆ ಮಲ ಗಟ್ಟಿ ಆಗೋದ್ರಿಂದ ಈ ಏನಲ್ ಗ್ಲ್ಯಾಂಡ್ ಬ್ಲಾಕೇಜ್ ಆಗೋಕ್ಕೆ ಕಾರಣ ಆಗುತ್ತೆ. ಇದಲ್ಲದೆ ಇನ್ನೊಂದು ಕಾರಣ ಏನಪ್ಪ ಅಂತಂದ್ರೆ ಡಯೇರಿಯಾ ಅಂತ ಹೇಳ್ಬೋದು, ಅಥವಾ ಜಾಸ್ತಿ ಬೇದಿ ಆಗೋದು. ಇದರಿಂದ ಏನಾಗ್ತೈತಪ್ಪ ಅಂತಂದ್ರೆ ಇರಿಟೇಷನ್ ಆಗಿ ಸ್ಟಾರ್ಟ್ ಆಗ್ತೈತಿ. ಏನಲ್ ಗ್ಲ್ಯಾಂಡ್ ಅಥವಾ ಏನಲ್ ಏರಿಯಾ ಹತ್ರ ಇರಿಟೇಷನ್ ಆಗಿ ಅಲ್ಲಿ ಇನ್ಫ್ಲಮೇಷನ್ ಆಗಿ ಅದು ಏನಲ್ ಗ್ಲ್ಯಾಂಡ್ ಬ್ಲಾಕೇಜ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಇನ್ನೂ ಒಂದು ಕಾರಣ ಏನಪ್ಪ ಅಂತಂದ್ರೆ ಏನಲ್ ಫಿಶರ್. ಈ ಏನಲ್ ಫಿಶರ್ ಒಳಗೆ ಏನಾಗಿರ್ತಪ್ಪ ಅಂದ್ರೆ ಸಣ್ಣ ಕ್ರ್ಯಾಕ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ಐ ಬಟನ್ ಮೇಲೆ ಪ್ರೆಸ್ ಮಾಡಿರಿ, ಡಿಟೇಲ್ ವಿಡಿಯೋ ಅದನ್ನು ನಾನು ಹೇಳಿದ್ದೀನಿ. ಆ ಕ್ರ್ಯಾಕಿಂದ ಏನಾಗ್ತದಪ್ಪ ಅಂತಂದ್ರೆ ಒಳಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋ ಚಾನ್ಸ್ ಬಾರ್ತದೆ. ಇನ್ನೊಂದು ಏನಪ್ಪ ಅಂತಂದ್ರೆ ಪುವರ್ ಏನಲ್ ಹೈಜಿನ್ ಅಂತ ಹೇಳ್ಬೋದು. ಮಲದ್ವಾರದ ಸ್ವಚ್ಛತೆನ ಕಾಪಾಡದೇ ಇರೋದು ಆ್ಯಪ್ಸಿಸ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲ ಇನ್ನೂ ಇಮ್ಯುನೋ ಕಾಂಪ್ಲೆಕ್ಸ್ಡ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಆ ಕಂಡೀಷನ್ ಒಳಗೆ ಇಮ್ಯುನಿಟಿ ಯಾರು ಕಮ್ಮಿ ಇರುತ್ತಲ್ಲ ಅವ್ರಿಗಿದು ಏನಲ್ ಗ್ಲ್ಯಾಂಡ್ ಇನ್ಫೆಕ್ಷನ್ ಆಗಿ ಆ್ಯಪ್ಸಿಸ್ ಆಗಿ ಅದು ಫಿಸ್ಟುಲಾ ಆಗಿ ಫಾರ್ಮ್ ಆಗುತ್ತೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋದ್ರಿಂದನೂ ಈ ಏನಲ್ ಗ್ಲ್ಯಾಂಡ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಹೆಂಗಪ್ಪ ಅಂತಂದ್ರೆ ರಕ್ತ ಸಂಚಾರ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಆಗುತ್ತೆ, ಮತ್ತು ಅದರಿಂದ ಏನಲ್ ಗ್ಲ್ಯಾಂಡ್ ಬ್ಲಾಕೇಜ್ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಆಗಿರ್ಬೋದು, ಅಥವಾ ಕ್ರೌನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟಿಸ್, ಇದೆಲ್ಲ ಏನಪ್ಪ ಅಂತಂದ್ರೆ ನಿಮ್ಮ ದೊಡ್ಡ ಕರಳಿಗೆ ಆಗುವಂಥ ಒಂದು ಇನ್ಫೆಕ್ಷಿಯಸ್ ಕಂಡೀಷನ್ ಅಂತಲೇ ಹೇಳ್ಬೋದು. ಇದು ಇನ್ಫೆಕ್ಷನಿಂದನೂ ಕೂಡ ನಿಮ್ಗೆ ಫಿಸ್ಟುಲಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಎಲ್ಲ ಕಾರಣಗಳೊಂದು ಏನಾಗ್ತದಪ್ಪ ಅಂದ್ರೆ ಮೇನ್ ಆಗಿ ಇದ್ರೊಳಗೆ ಆ್ಯಪ್ಸಿಸ್ ಫಾರ್ಮ್ ಆಗಿರುತ್ತೆ. ಈ ಆ್ಯಪ್ಸಿಸ್ ಏನಂತ ಹೇಳ್ತೀವಿ ಇದು ಫಿಸ್ಟುಲಾದ ಒಂದು ಪ್ರೈಮರಿ ಸ್ಟೇಜ್ ಅಂತಲೇ ಹೇಳ್ಬೋದು. ಈ ಆ್ಯಪ್ಸಿಸ್ ಹೊಡೆದು ಯಾವಾಗ ನಿಮ್ಗೆ ಗಾಯ ಮಾಡ್ತದಲ್ಲ ಅದು ಫಿಸ್ಟುಲಾ ಆಗಿ ಫಾರ್ಮ್ ಆಗುತ್ತೆ. ಆಲ್ಮೋಸ್ಟ್ ಒಂದು 99% ಆಫ್ ದ ಆ್ಯಪ್ಸಿಸ್ ಅಂದ್ರೆ ಕುರು ಅಂತ ಏನು ಹೇಳ್ತಿರಲ್ಲ ಆ ಜಾಗದಾಗ ಆಗುವಂಥ ಕುರುಗಳು ಇವೆಲ್ಲ ಫಿಸ್ಟುಲಾ ಆಗಿನೇ ಕನ್ವರ್ಟ್ ಆಗುತ್ತೆ. ಇನ್ನೂ ಸಣ್ಣ ಕಾರಣಗಳು ಏನಪ್ಪ ಅಂತಂದ್ರೆ ಮಲದ್ವಾರದ ಹತ್ರ ಏನಾದರೂ ಗಾಯ ಆಗಿದ್ರೆ ಅದೇ ಇನ್ಫೆಕ್ಷನ್ ಆಗಿನೂ ಕೂಡ ಈ ಥರ ಫಿಸ್ಟುಲಾ ಆಗೋ ಒಂದು ಚಾನ್ಸಸ್ ಇರುತ್ತೆ. ಇನ್ನೊಂದು STD ಅಥವಾ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಲೈಂಗಿಕವಾಗಿ ಹರಡುವ ಸೋಂಕು ಅಥವಾ ಇನ್ಫೆಕ್ಷನ್ನಿಂದ ಕೂಡ ಆ್ಯಪ್ಸಿಸ್ ಆಗಿ ಫಿಸ್ಟುಲಾ ಆಗೋ ಚಾನ್ಸ್ ಇರುತ್ತೆ. ಇನ್ನು ಇದರ ಲಕ್ಷಣಗಳು ಏನಪ್ಪ ಅಂತಂದ್ರೆ ಮಲದ್ವಾರದ ಹತ್ರ ಒಂದು ಸಣ್ಣ ಆ್ಯಪ್ಸಿಸ್ ಆಗಿ ಅವಾಗವಾಗ ಒಡೆಯೋದು, ಅವಾಗವಾಗ ಸೋರೋದು ಈ ಥರ ಆಗ್ತಿರುತ್ತೆ. ಇದೇನು ಟೈಮ್ ಡ್ಯೂರೇಷನ್ ಅಂತ ಏನು ಹೇಳ್ತೀವಲ್ಲ, ಇದು ಕ್ಯೂ ತುಂಬೋದು ಅಥವಾ ಪಸ್ ಫಾರ್ಮೇಷನ್ ಆಗೋದು ಮತ್ತು ಇದು ಒಡೆದು ಸೋರೋದು, ಇದೆಲ್ಲ ಕೆಲವರಿಗೆ ಟೈಮ್ ಡ್ಯೂರೇಷನ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವರಿಗೆ 5 ದಿವಸ ಆಗಿರ್ಬೋದು, 10 ದಿವಸ ಆಗಿರ್ಬೋದು, ಇಲ್ಲ ತಿಂಗಳಾಗಿರ್ಬೋದು, ಇಲ್ಲ 6 ತಿಂಗಳು ಆಗಿರ್ಬೋದು. ಇಷ್ಟು ಟೈಮ್ ತೊಗೊಂಡು ಅವರಲ್ಲಿ ಅವಾಗವಾಗ ಪಸ್ ಆಗೋದು,
ಆ ಪಸ್ ಮತ್ತೆ ಒಡೆದು ಸೋರೋದು, ಅಥವಾ ಈ ಪಸ್ ಜೊತೆ ಏನಂತ ಹೇಳ್ತೀವಿ ಒಂದು ಕೆಲವೊಂದು ಕಂಡೀಷನಲ್ಲಿ ರಕ್ತ ಕೂಡ ಬರುತ್ತೆ. ಇನ್ನೊಂದು ಏನಪ್ಪ ಅಂತಂದ್ರೆ ಪೇನ್, ನೋವು, ಆ ಜಾಗದೊಳಗೆ ನೋವು ಜಾಸ್ತಿ ಇರುತ್ತೆ. ಯಾವಾಗಪ್ಪ ಅಂತಂದ್ರೆ ಯಾವಾಗದು ಪಸ್ ಜಾಸ್ತಿ ತುಂಬ್ಕೊಳ್ಳುತ್ತಲ್ಲ ಆ ಟೈಮ್ದಾಗ ಪೇಷಂಟಿಗೆ ಏನಾಗ್ತಪ್ಪ ಅಂತಂದ್ರೆ ನೋವು ಜಾಸ್ತಿ ಇರುತ್ತೆ. ಅದು ಯಾವಾಗ ಒಡೆದು ಸೋರ್ತತಲ್ಲ ಆವಾಗ ಪೇಷಂಟಿಗೆ ನೋವು ಕಮ್ಮಿ ಆಗ್ತದೆ. ಇನ್ನು ಕೆಲವರಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಜ್ವರ ಬರೋದು ಅಥವಾ ಜನರಲ್ ವೀಕ್ನೆಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಉಂಟಾಗ್ತೈತಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಯಾವಾಗ ಕ್ಯೂ ತುಂಬ್ಕೊಳ್ತೈತಲ್ಲ ಆವಾಗ ಪೇಷಂಟ್ಗೆ ಜ್ವರ ಬರ್ತಾವೆ. ಇದು ಅವಾಗವಾಗ ಪಸ್ಸಾಗಿ ಒಡೆದು ಸೋರೋದ್ರಿಂದ ಏನಲ್ಲಿ ಸುತ್ತ ಏನಾಗ್ತೈತಪ್ಪ ಅಂತಂದ್ರೆ ಒಂದು ಟೈಪ್ ಇಚ್ಚಿಂಗ್ ಆಗ್ತಾ ಇರೋದ್ರಲ್ಲಿ ಕಂಡು ಬರುತ್ತೆ. ಇನ್ನು ಚಿಕಿತ್ಸೆ ಅಂತ ಬಂದಾಗ ಮೆಡಿಸಿನಿಂದ ಕಮ್ಮಿ ಆಗಲ್ಲ, ಸರ್ಜರಿನೇ ಇದಕ್ಕೆ ಮೇನ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸರ್ಜಿಕಲ್ ಟ್ರೀಟ್ಮೆಂಟಲ್ಲಿ ಭಾಳ ವೆರೈಟಿ ಇದ್ದಾವೆ. ಫಾರ್ ಎಕ್ಸಾಂಪಲ್ ಫಿಸ್ಟುಲಾ ಟ್ರ್ಯಾಕ್ ಎಕ್ಸಿಷನ್ ಆಗಿರ್ಬೋದು, ಅಥವಾ ಫಿಸ್ಟುಲೋಟೊಮಿ ಆಗಿರ್ಬೋದು, ಇಲ್ಲ ಸೆಟಾನ್ ಟ್ಯಾಗ್ ಆಗಿರ್ಬೋದು, ಇಲ್ಲ ಆಯುರ್ವೇದ ಪ್ರಕಾರ ಕ್ಷಾರ ಸೂತ್ರ ಅಂತ ಹೇಳ್ಬೋದು. ಈ ಥರ ಹಲವಾರು ಶಸ್ತ್ರಚಿಕಿತ್ಸೆಗಳು ಇದ್ದಾವೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಆಪ್ರೇಷನ್ ಆದರೂ ಕೂಡ ಇದು 10% ರಿಕರೆನ್ಸ್ ಆಗೋ ಚಾನ್ಸಸ್ ತುಂಬ ಇರ್ತೈತಿ. ರಿಕರೆನ್ಸ್ ಅಂದರೆ ಇನ್ನೊಂದು ಸರಿ ಹುಟ್ಟಿ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇದರೊಳಗೆ ಬೆಸ್ಟ್ ಟ್ರೀಟ್ಮೆಂಟ್ ಏನಪ್ಪ ಅಂತಂದ್ರೆ ಸರ್ಜರಿ ಮತ್ತು ಕ್ಷಾರ ಸೂತ್ರ ಅಂತಲೇ ಹೇಳ್ಬೋದು. ಕ್ಷಾರ ಸೂತ್ರ ಅಂದರೆ ಏನಪ್ಪ ಅಂತಂದ್ರೆ ಮೆಡಿಕೇಟೆಡ್ ಥ್ರೆಡ್ ಅಂತಲೇ ಹೇಳ್ಬೋದು. ಇದಕ್ಕೆ ಆಯುರ್ವೇದಿಕ್ ಮೆಡಿಸಿನ್ಗಳಿಂದ ಮಾಡಿರುವಂಥ ಒಂದು ಥ್ರೆಡ್ ಅಂತಲೇ ಹೇಳ್ಬೋದು. ಇದನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಎಕ್ಸ್ಟರ್ನಲ್ ಓಪನಿಂಗಿಂದ ಇಂಟರ್ನಲ್ ಓಪನಿಂಗ್ವರೆಗೂ ಆ ದಾರನ ಪೋಣಿಸ್ಕೊಂಡು ಇದನ್ನು ವಾರಕ್ಕೊಂದು ಸರಿ ಅಥವಾ 10 ದಿವಸಕ್ಕೊಂದು ಸರಿ ಚೇಂಜ್ ಮಾಡ್ತಾ ಹೋಗ್ತಾರೆ. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿರುವಂಥ ಎಲ್ಲ ಹೊಲಸು ಅಥವಾ ಏನು ಪಸ್ ಆಗಲಿ ಏನೊಂದು ಡೆಡ್ ಟಿಶ್ಯೂ ಆಗಿರಲಿ ಇದೆಲ್ಲ ಏನಾಗ್ತದಪ್ಪ ಅಂದ್ರೆ ಅದ್ರ ಜೋಡಿ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಟ್ ಎ ಟೈಮ್ ಏನಾಗುತ್ತಪ್ಪ ಅಂತಂದ್ರೆ ಒಂದು ಕಡೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಕಡೆ ಹೀಲಿಂಗ್ ಕೂಡ ಸ್ಟಾರ್ಟ್ ಆಗ್ತೈತಿ. ಆ ಥ್ರೆಡ್ ನಾವು ಕಟ್ಕೊತ ಹೋದಂಗೆ ಒಂದು ಕಡೆ ಕಟ್ ಆಗ್ತಾ ಬರುತ್ತೆ, ಇನ್ನೊಂದು ಕಡೆ ಹೀಲ್ ಆಗ್ತಾ ಬರುತ್ತೆ, ಅಂದರೆ ಆ ಕಡೆ ಮಾಯ್ಕೊತ ಬರುತ್ತೆ. ಈ ಫಿಸ್ಟುಲೇನ್ ಏನೋ ಆಗ್ಲಾರ್ದಂಗೆ ಏನು ಕ್ರಮ ಕೈಗೊಳ್ಬೇಕಪ್ಪ ಅಂತಂದ್ರೆ ಈ ಮಲದ್ವಾರದ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ. ಮತ್ತು ಜಾಸ್ತಿ ಒಂದೇ ಕಡೆ ಕೂರಬಾರ್ದು. 2 ತಾಸಿಗಿಂತ ಜಾಸ್ತಿ ನೀವು ಒಂದೇ ಕಡೆ ಕೂರೋದೇನಾದರೂ ಇದ್ದರೆ ಮಧ್ಯಕ್ಕೊಂದು 1 ಅವರ್ ಆದಮೇಲೆ ಒಂದು 10 ಮಿನಿಟ್ಸ್ ಗ್ಯಾಪ್ ತೊಗೊಂಡು ಮತ್ತೆ ನೀವು ನಿಮ್ಮ ವರ್ಕ್ನ ಕಂಟಿನ್ಯೂ ಮಾಡ್ಬೋದು. ಮತ್ತು ಫೈಬರ್ ಡಯಟ್ ಅಂತ ಏನು ಹೇಳ್ತೀವಿ, ನಾರಿನ ಪದಾರ್ಥ ಜಾಸ್ತಿ ತೊಗೋಬೇಕು. ಇದರಿಂದ ಏನಾಗ್ತೈತೆ ಅಂದರೆ ಕಾನ್ಸ್ಟಿಪೇಷನ್ ಕಮ್ಮಿ ಆಗಿ ಅಲ್ಲಿ ಎಲನ್ ಗ್ಲ್ಯಾಂಡ್ ಇನ್ಫೆಕ್ಷನ್ ಆಗೋದು ಅಥವಾ ಬ್ಲಾಕ್ ಆಗೋದು ಕಮ್ಮಿ ಚಾನ್ಸಸ್ ಇರುತ್ತೆ. ಮತ್ತು ನಿಮ್ಗೆ ಯಾವಾಗ ಅಲ್ಲಿ ಕ್ಯೂ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನೀವು ಸಿಡ್ಸ್ ಬಾತ್ ತೊಗೋಬೋದು. ಇದರಿಂದ ಏನಾಗ್ತೈತಪ್ಪ ಅಂದ್ರೆ ನಿಮ್ಗೆ ನೋವು ಕಮ್ಮಿ ಆಗುತ್ತೆ. ಗುದದ್ವಾರದ ಹತ್ತಿರ ಆಗುವಂಥ ಡಿಸೀಸ್ ತುಂಬ ಇರುತ್ತೆ. ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ಐ ಬಟನ್ ಮೇಲೆ ಪ್ರೆಸ್ ಮಾಡಿ. ನಿಮಗೇನಾದರೂ ಸಮಸ್ಯೆಗಳಿದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೇನಾದ್ರು ಬೇರೆ ಟಾಪಿಕ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.